ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ಕೆ.ಬಿ. ಶಾಂತಪ್ಪನವರು. ಹೈಂದ ಒಕ್ಕೂಟದವನ್ನ ಹೈಂದ ಸಂಘಟನೆಯನ್ನ 2005ರಲ್ಲಿ ಏನು ಮುಖ್ಯಮಂತ್ರಿಗಳ ಪರಿಕಲ್ಪನೆ ಸಿದ್ದರಾಮಯ್ಯನವರ ಕನಸಲ್ಲಿ ಮೂಡಿ ಬಂತು, ಅದರ ದೊಡ್ಡ ಜವಾಬ್ದಾರಿ ಅಂದ್ರೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಇವತ್ತು ಕೂಡ ಆ ಒಂದು ಸಂಘಟನೆಯಲ್ಲಿ ಮುಂದುವರಿತಿದ್ದಾರೆ. ಅತ್ಯಂತ ದೊಡ್ಡ ಸಂಘಟನೆಯಾಗಿ ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹೈಂದ ಸಂಘಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಇವತ್ತು ನಮ್ಮ ಜೊತೆಗೆ ಶಾಂತಪ್ಪನವರಿದ್ದಾರೆ. ಹಲವಷ್ಟು ವಿಚಾರಗಳನ್ನ ನಾವು ಹೈಂದ ಸಂಘಟನೆ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಾವು ಏನು ಈಗ ಪ್ರಸ್ತುತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತರಲ್ಲಿ ಆಪ್ತರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹೈಂದ ಸಂಘಟನೆಯನ್ನ ಕಟ್ಟಲಿಕ್ಕೆ ತಾವು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ, ಆರ್ಥಿಕ ವ್ಯವಸ್ಥೆಯನ್ನ ಕೂಡ ಆ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿದ್ರಿ. ಸರ್, ಈಗ ಸಂಘಟನೆ 2005ರಲ್ಲಿ ಹೆಂಗ್ ಆರಂಭ ಮಾಡಿದ್ರು? 2005ರಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಜನತಾ ಪಕ್ಷದ ಸರ್ಕಾರದಲ್ಲಿ, ಜನತಾದಳ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಆದರು. ಆದ ನಂತರ ಅವರು ಬಹಳ ಪ್ರಬಲವಾಗಿ ಬೆಳೆದು ಈ ರಾಜ್ಯದಲ್ಲಿ ಬಹುಶಃ ಎಲ್ಲಕ್ಕಿಂತ ಮುಂಚೂಣಿ ನಾಯಕರಾಗುವಂಥ ಲಕ್ಷಣಗಳು ಕಂಡು ಬಂದಾಗ ಈ ಮೇಲ್ವರ್ಗದ ಜನ, ಪಟ್ಟಬದ್ಧ ಹಿತಾಸಕ್ತಿಗಳು ಇವರ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಸಾಧ್ಯ ಆಗಬೇಕು. ಆ ಒಂದು ಹೋರಾಟದಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬಂದರೂ ಕೂಡ ದೇವೇಗೌಡರು ಅವತ್ತು MLAಗಳು ಮತ್ತು ಶಾಸಕರ ಬೆಂಬಲ, ಜನಬೆಂಬಲ ಕೂಡ ಇದ್ದರೂ ಕೂಡ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ರಾಷ್ಟ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರನ್ನ ಮಾಡೋ ಅವಕಾಶ ಎಲ್ಲ ಥರದಲ್ಲಿದ್ದರು. ಶಾಸಕರ ಬೆಂಬಲ, ಜನಬೆಂಬಲ ಎಲ್ಲ ಇದ್ದರೂ ಕೂಡ JH ಪಟೇಲ್ ಅವರನ್ನ ಮಾಡಿದ್ರು, ಮುಖ್ಯಮಂತ್ರಿ ಮಾಡಿದ್ರು, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು. ಆದರೂ ಕೂಡ ಇವರಿಗೆ ಬಹಳ ದೊಡ್ಡ ಆಘಾತ ಆಗಿದ್ರು ಕೂಡ ಸಿದ್ದರಾಮಯ್ಯನವರಿಗೆ. ಆಗಲಿ ನನಗಿಂತ ಹಿರಿಯರು, ಸಮಾಜವಾದಿ ಸಿದ್ಧಾಂತ ಇದ್ದಂಥ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ಪೂರ್ಣ ಬೆಂಬಲ ಕೊಟ್ಟುಕೊಂಡು ಅವ್ರ ಜೊತೆ ಸರ್ಕಾರ ನಡೆಸೋದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿದರು. ಅದರ ನಂತರ ಬೇರೆ ಬೇರೆ ಬೆಳವಣಿಗೆಗಳಲ್ಲೇ ಇವ್ರನ್ನ ಅಲ್ಲಿಂದಲೇ ತುಳಿಯೋದಕ್ಕೆ ಪ್ರಾರಂಭ ಆಯಿತು ಪಕ್ಷದ ಒಳಗೆ. ಆದರೆ ಅವರು ಸಿದ್ದರಾಮಯ್ಯನವರು ಯಾವುದೇ ಸಂದರ್ಭದಲ್ಲಿ ಅದನ್ನು ಹೊರಹಾಕದೆ ಬಹಳ ಕಷ್ಟದಲ್ಲಿ ಪಕ್ಷ, ನಾನೇ ಕಟ್ಟಿ ಬೆಳೆಸಿದ ಪಕ್ಷ, ಇದು ಉಳಿಬೇಕು, ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿಬೇಕು, ಇದರ ಮೂಲಕ ಜನರಿಗೆ, ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅಂತ ಚಿಂತನೆ ಇಟ್ಕೊಂಡು ಸೇರಿಸ್ಕೊಂಡು ಹೋದರು. ಆದರೂ ಕೂಡ 2005-6 ಬೆಳವಣಿಗೆಯಲ್ಲಿ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡುವಷ್ಟು ಮಟ್ಟಕ್ಕೆ ಹೋಯಿತು. ಅದಕ್ಕೆ ಮೂಲತಃ ಕಾರಣ ಇವ್ರನ್ನ ಪಕ್ಷದಿಂದ ಉಪಮುಖ್ಯಮಂತ್ರಿ ತೆಗಿತಾರೆ ಅನ್ನೋಂಥ ಸುದ್ದಿ ಹಬ್ಬದ ತಕ್ಷಣ ಒಂದು ಹೈಂದ ಸಂಘಟನೆ ತಕ್ಷಣ ಪ್ರಾರಂಭ ಆಯಿತು. ಸಿದ್ದರಾಮಯ್ಯನವರ ಆದ ಸಲಹೆ ಸೂಚನೆಗಳಿದ್ವು ಅಷ್ಟೇ. ಸಂಘಟನೆಗಳನ್ನ ನಾವೆಲ್ಲ ಸೇರಿ ಮಾಡಿ ಹುಬ್ಳಿನಲ್ಲಿ ಒಂದು ಉಪಮುಖ್ಯಮಂತ್ರಿ ಇದ್ದರು, ಇನ್ನು ತೆಗೆದುಹಾಕಿರಲಿಲ್ಲ, ಒಂದು ಸಂಘಟನೆಯನ್ನು ಅವರ ಜನಬಲವನ್ನು, ಶಕ್ತಿ ಬಲವನ್ನು, ಅವರ ಜನಪ್ರಿಯತೆಯನ್ನು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಹೈಂದ ಸಂಘಟನೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿರುವಂಥ ಅವರ ಹಿತೈಷಿಗಳು, ಪ್ರಮುಖರು, ಪಕ್ಷದಲ್ಲಿರುವಂಥವರೆಲ್ಲರೂ ಸೇರಿ ದೊಡ್ಡ ಸಮಾವೇಶವನ್ನು ಮಾಡೋದಕ್ಕೆ ಏರ್ಪಾಡು ಮಾಡಿ ದೇವೇಗೌಡರು ಮತ್ತು ಇಡೀ ಪಕ್ಷ ಅದಕ್ಕೆ ವಿರೋಧ ಮಾಡ್ತಿದ್ರು. ನೀವು ಅದನ್ನು ಮಾಡಬಾರ್ದು, ಮಾಡಿದ್ರೆ ನಿಮ್ಮನ್ನು ಅಧಿಕಾರದಿಂದ ತೆಗಿತೀವಿ ಅನ್ನೋ ಸಂದೇಶವನ್ನು ಬರೀ ಬಹಿರಂಗವಾಗಿ ಕೊಟ್ಟರು. ನಾವು ಕೂಡ ಭಾಳ ಭಯ ಆಯ್ತು. ನಾವು ಹೋಗೋದು ಬೇಡ ಸರ್, ಇದು ಈ ಸರಿ ನಾವು ಮಾಡೋದು ಬೇಡ, ಮುಂದುವರೋಣ. ಇದು ಈಗ ನಿಮಗೇನೋ ಅಧಿಕಾರ ಬಂದಿದೆ, ನಾಳೆ ಈ ಅಧಿಕಾರದ ಮೂಲಕ ನಾವು ಜನರಿಗೆ ಕೆಲಸ ಮಾಡ್ತಿದ್ದೆ, ಅಧಿಕಾರ ಇಲ್ಲದೆ ಇದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ನಾನು ಆತ್ಮವಂಚನೆ ಮಾಡಿಕೊಂಡು ಅಧಿಕಾರಕ್ಕಾಗಿ ಕಾಂಪ್ರಮೈಸ್ ಮಾಡಿಕೊಂಡು ಏನು ಸಂಘಟನೆ ಮಾಡೋದಕ್ಕೆ ತಾವು ಪ್ರಾರಂಭ ಮಾಡಿ ಒಂದು ದೊಡ್ಡ ಸಭೆ ಮಾಡೋ ತೀರ್ಮಾನ ಮಾಡಿದಿರಿ, ಅದರಿಂದ ಹಿಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅಧಿಕಾರ ಹೋದರೂ ಕೂಡ ಪರವಾಗಿಲ್ಲ ಅನ್ನೋಂಥ ನಿಲುವನ್ನು ತೆಗೆದುಕೊಂಡು ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡ ಸಮಾವೇಶ, ಇದು ಐತಿಹಾಸಿಕ ಸಮಾವೇಶ. ಆಗ ಈಗಿನಷ್ಟು ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪತ್ರಿಕೆ, ಇರಲಿಲ್ಲ. ಅದು ಬಹಳ ದೊಡ್ಡ ಸಮಾವೇಶ, ಇಡೀ ರಾಷ್ಟ್ರ ರಾಜ್ಯ ಗಮನಿಸುವಂಥ ಸಮಾವೇಶ ಆಯಿತು. ಆಗಿ ವಾಪಸ್ ಬಂದ ನಂತರ ತಕ್ಷಣ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಿದ್ರು. ಹೈಂದ ಸಂಘಟನೆ ಆಗಿದ್ದಕ್ಕೋಸ್ಕರನೇ ಅವ್ರು ಮಾಡಬಾರ್ದು ಸಂದೇಶ ಕೊಟ್ಟರು. ಆದ್ರೂ ಮಾಡಿದಕ್ಕೋಸ್ಕರನೇ ಕಾರಣ ಬೇಕಾಗಿತ್ತು ಅವ್ರಿಗೆ. ತೆಗೆಯುವಂತ ಒಂದು ಡೆವಲಪ್ಮೆಂಟ್ ಒಂದು ಹಿನ್ನೆಲೆ ನಡೀತಾ ಇತ್ತು, ಅದಕ್ಕೊಂದು ಕಾರಣ ಬೇಕಾಗಿತ್ತು ಅವರಿಗೆ. ಪಕ್ಷದವರು ಹೇಳಿದ್ರು ಕೂಡ ಹೈಂದ ಸಂಘಟನೆ ಮಾಡೋದು ಬೇಡ ನೀವು ಅಲ್ಲಿ ಅಂದ್ರು ಮಾಡಿದ್ರು ಅಂತ ಹೇಳುವಂತ ಒಂದು ಕಾರಣವನ್ನು ಮುಂದಿಟ್ಕೊಂಡು
ಅವ್ರನ್ನ ಅಧಿಕಾರದಿಂದ ಕಿತ್ತಾಕಿದ್ರು. ಭಾಳ ಕಷ್ಟದ ಕಾಲ ಅದು ನಮಗೆಲ್ಲ. ನಾವೆಲ್ಲ ಇನ್ನೂ ಆವಾಗ ಬೆಂಗಳೂರಿನಲ್ಲಿ ಹೋಗಿ ಸೇರಿಕೊಂಡು ಒಂದು ಪಕ್ಷ ಸಂಘಟನೆ ಮಾಡಿ ಸಿದ್ದರಾಮಯ್ಯನ ಬಲಪಡಿಸೋದು, ಪಕ್ಷ ಬಲಪಡಿಸುವಂಥ ನಿಟ್ಟಿನಲ್ಲಿ ನಾವು ಪ್ರಮುಖ ಪಾತ್ರ ವಹಿಸ್ತಾ ಇದ್ವಿ. ಕಿತ್ತಾಕಿದ್ರು ಮತ್ತು ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದರು ಸಿದ್ದರಾಮಯ್ಯನವರು. ಆದರೂ ಅವ್ರ ಜೊತೆ ಇದ್ದಂಥವ್ರು ಯಾರೂ ಆರ್ಥಿಕ ಶಕ್ತಿ ಇದ್ದಂತ ಇರಲಿಲ್ಲ. ಎಲ್ಲರೂ ಪ್ರಾಮಾಣಿಕವಾಗಿ ಅವ್ರಿಗೆ ಬೆಂಬಲ ಕೊಡುವಂಥವ್ರು, ಪ್ರಾಮಾಣಿಕವಾಗಿ ಅವ್ರಿಗೆ ಏನು ತ್ಯಾಗ ಮಾಡೋದಕ್ಕೆ ಸಾಧ್ಯ, ಪ್ರಾಣ ಕೊಡುವಂಥ ಸಾಧ್ಯ ಅಂದರೂ ಕೊಡುವಂಥ ಒಂದು ಮನೋಭಾವನೆ ಇದ್ದವರು ಇದ್ದರೆ ಅದನ್ನು ಆರ್ಥಿಕ ಬಲ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಸ್ವಂತ ಪಕ್ಷ ಕಟ್ಟಿದ್ರು. ಪಕ್ಷ ಕಟ್ಟಿದಾಗ ಇವತ್ತಿನ ವ್ಯವಸ್ಥೆಯಲ್ಲಿ ಆರ್ಥಿಕ ಬಲ ಇಲ್ಲದೆ ಏನೂ ಮಾಡೋಕ್ಕೆ ಜನಬಲ ಇತ್ತು. ಅವ್ರಿಗೆ ಜನಬಲ ಇತ್ತು, ಸಾರ್ವಜನಿಕರ ಬೆಂಬಲ ಇತ್ತು, ಎಲ್ಲ ಇದ್ದರೂ ಕೂಡ ಆರ್ಥಿಕ ಬಲ ಇಲ್ಲದಿದ್ದರಿಂದ ಪಕ್ಷ ಭಾಳ ಪ್ರಬಲವಾಗಿ ಬೆಳೀತು. ಆದರೂ ಏನಿಲ್ಲದೆ ಬೆಳೀತು. ಆದರೆ ಚುನಾವಣೆ ರಂಗದಲ್ಲಿ ಆ ಆರ್ಥಿಕ ಶಕ್ತಿ, ವ್ಯವಸ್ಥೆ ಇದಕ್ಕೆಲ್ಲ ಹೊಂದ್ಕೊಳ್ಳುವಂಥ ಶಕ್ತಿ ಅವರಲ್ಲಾಗಲಿ ಅವರ ಹಿಂಬಾಲಕರಲ್ಲಾಗಲಿ ಇಲ್ಲದಿದ್ದರಿಂದ ಪಕ್ಷ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು, ಎಸ್.ಎಂ. ಕೃಷ್ಣ ಅವರು, ನಮ್ಮ ವಿಶ್ವನಾಥ್ ಅವರು ಈಗ ಈಗ ಅವರು, ರೇವಣ್ಣವರು ಇವರೆಲ್ಲ ಸೇರಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ನಡೆಸಿದರು. ಕಾಂಗ್ರೆಸ್ ಸಿದ್ಧಾಂತವನ್ನು ಅವರ ನಿರಂತರವಾಗಿ 83ರಿಂದ ಸಮಾಜವಾದಿ ನೇತೃತ್ವದಲ್ಲಿ ಬರೆದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಭಾಳ ವಿರೋಧ ಮಾಡ್ಕೊಂಡ್ಬಂದಿದ್ರು. ಎಮರ್ಜೆನ್ಸಿನಲ್ಲಿ ಅವರು ಭಾಳ ಪಕ್ಷ ಚಳವಳಿಕೆ ಪ್ರಾರಂಭ. ಆದರೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಉಳಿಬೇಕು, ಜನರು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಏನಾದ್ರು ಮಾಡಬೇಕಾದ್ರೆ ನಾನು ಯಾವುದಾದ್ರು ಒಂದು ಕಡೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ಕಾಂಗ್ರೆಸ್ ಸೇರುವಂಥ ನಿಲುವನ್ನು ಎಲ್ಲರ ಒತ್ತಾಯದ ಮೇರೆಗೆ ತೆಗೆದುಕೊಂಡು ಭಾಳ ಐತಿಹಾಸಿಕ ಸಮಾವೇಶ ಆಯಿತು. ಪಕ್ಷಕ್ಕೆ ಸೇರಿದಾಗ ಕೂಡ ಇಡೀ ರಾಜ್ಯ ಗಮನಿಸ್ತು. ಲಕ್ಷಾಂತರ ಜನ, ಅವತ್ತು 5-6 ಲಕ್ಷ ಜನ ಸೇರಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಇವ್ರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಂಡು ಅದ್ದೂರಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಂತರ ಮೈಸೂರಿನಲ್ಲಿ ಅವರಿಗೆ ರಾಜೀನಾಮೆ ಕೊಟ್ಟಿದ್ರು. ಅವರ ಶಾಸಕ ಸ್ಥಾನ ಚುನಾವಣೆ ಆಯಿತು. ಭಾಳ ದೊಡ್ಡ ಸಂಘರ್ಷ ಚುನಾವಣೆ. ಕಾಂಗ್ರೆಸ್ನಲ್ಲಿ ಇವರು ಬಂದಿದ್ದು ಸಮಾಧಾನವಿರುವಂಥ ಒಂದು ಗುಂಪು ಕೂಡ ಇತ್ತು. ಮತ್ತು BJP ದಳ ಎಲ್ಲರೂ ಕೂಡ ಇವ್ರನ್ನ ಸೋಲಿಸಿ ಇವ್ರನ್ನ ರಾಜಕೀಯವಾಗಿ ಮಾಡಬೇಕು ಅಂತ ಆಗಲೇ ನಿರ್ಧಾರ ಮಾಡಿ ಭಾಳ ದೊಡ್ಡ ಸಂಘರ್ಷ ಚುನಾವಣೆ. ತಮಗೆಲ್ಲ ಗೊತ್ತಿದೆ, ಮೈಸೂರು 2006ರಲ್ಲಿ ಬೈ ಎಲೆಕ್ಷನ್ ಆಗಿತ್ತು. ಭಾಳ ಅದೃಷ್ಟವಶ ಭಾಳ ಕಡಿಮೆ 250 ಮತಗಳಿಂದ ಚುನಾವಣೆ ಗೆದ್ದಿದ್ರು. ಅದು ಅವರಿಗೆ ರಾಜಕೀಯ ಜೀವದಾನ ಅಂದರೂ ಕೂಡ ತಪ್ಪಲಾಗ ಪುನರ್ಜನ್ಮ ಆಯ್ತು. ಬಹುಶಃ ಅವತ್ತು ಆ ಚುನಾವಣೆಯಲ್ಲಿ ಅವರೇನಾದರೂ ಗೆಲ್ಲಲು ಸಾಧ್ಯ ಆಗಿರೋ ಬಹುಶಃ ರಾಜ್ಯ ಇವತ್ತು ನಾವು ರಾಜ್ಯ ವ್ಯವಸ್ಥೆ ಇವತ್ತು ಇದನ್ನು ನೋಡೋಕ್ಕೆ ಸಾಧ್ಯ ಇರುತ್ತೋ ಇಲ್ಲವೋ ಅನ್ನುವಂಥದ್ದು ಆಗುವಂಥ ಮಾತು. ಅದರ ನಂತರ ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಮಾಡಲು ಎಷ್ಟೇ ಹೊಸದಾದ ಪಕ್ಷದಿಂದ ಬಂದಿದ್ದರೂ ಕೂಡ ಹಿರಿಯ ನಾಯಕರು, ಅಸಮಾಧಾನ ಅದೆಲ್ಲ ಇದ್ದರೂ ಕೂಡ ಇವರ ನಾಯಕತ್ವ, ಇವರ ಜನಬೆಂಬಲ, ಇವರ ಕಮಿಟ್ಮೆಂಟ್ಸ್, ಇವರ ಸಿದ್ಧಾಂತ, ಇವರ ಸಾಮಾಜಿಕ ನ್ಯಾಯಕ್ಕೆ ಇರುವಂಥ ಕಳಕಳಿ ಇದನ್ನೆಲ್ಲ ಗುರುತಿಸಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಒಳ್ಳೆಯ ಸ್ಥಾನಮಾನ, ವಿರೋಧ ಪಕ್ಷ ಸ್ಥಾನಮಾನವನ್ನು ಕೊಡುತ್ತೆ. ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಿಕೊಂಡು ಆ ಪಕ್ಷದ ಜೊತೆಯಲ್ಲಿ ಐದ ಸಂಘಟನೆ ಕೂಡ ಅಹಿಂದ ಸಂಘಟನೆ ಕೂಡ ಕಾಂಗ್ರೆಸ್ ಪೂರ್ಣ ಬೆಂಬಲ ನೀಡಿತು. ಆ ಬೆಂಬಲ ಉಪಯೋಗಿಸ್ಕೊಂಡು ನಾವು ಇಡೀ ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಹಳ್ಳಿನಲ್ಲಿ ಹೋಗಿ ಸಣ್ಣ ಪುಟ್ಟ ಜಾತಿಯು ಅಲ್ಲಿವರೆಗೂ ನಾವು ಕುರುಬ ಸಮಾಜ, ಕುರುಬರದೇ ನಮ್ಮದು ದೊಡ್ಡ ಸಂಖ್ಯೆಯನ್ನು ಗುರುಸ್ಕೊತಾ ಇದ್ವಿ. ಅದನ್ನೆಲ್ಲ ನಾವು ಬಿಟ್ಟು ಕುರುಬ ಸಮಾಜದವರ ಜೊತೆ ಯಾರು ಸಣ್ಣ ಪುಟ್ಟ ಜಾತಿಯವರಿದ್ದಾರೆ, ಹಿಂದೂಗಳಿದ್ದಾರೆ, ಸಾಮಾಜಿಕವಾಗಿ ನ್ಯಾಯ ಸಿಗ್ತಂಥವ್ರಿದ್ದಾರೆ, ಎಲ್ಲರೂ ನ್ಯಾಯ ಸ್ಥಿತಿ ಬರೋಕ್ಕೆ ಸಾಧ್ಯ, ಅವರೆಲ್ಲವನ್ನು ಗುರುತಿಸಿ ನಾವು ಅಹಿಂದ ಅನ್ನೋ ಸಂಘಟನೆ ಕಟ್ಟಿ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಇದ್ದರೆ ಯಾರು ಜಾತಿಯನ್ನು ಗುರುಸೋದಿಲ್ಲ. ಯಾರಪ್ಪ ತಾನು ಅಹಿಂದದು, ನೀನು ಯಾವ ಜಾತಿಯನ್ನು ಅಹಿಂದದು, ನೀನು ಯಾವ ಜಾತಿ ಇದ್ರೆ ಅಹಿಂದದು ಅಂತ ಆ ಮಾತು 1976ರಲ್ಲಿ ದೇವರಾಜ ಅರಸು ಅವರು ಇದ್ದಾಗ ಪ್ರತಿಯೊಬ್ಬನೂ ಜಾತಿ ಹಳ್ಳಿ ಗುರುಸಬೇಕಾಗಿತ್ತು. ಅವನವರು ಅವಿಯೋಗ ಮಾಡಿದ ನಂತರ ಹಿಂದುಳಿದವರು ಅನ್ನುವಂಥ ಮಾತು ಬಂತು. ದೇವರಾಜ ಅರಸು ಇರುವಾಗ ನೀನು ಯಾರಪ್ಪ ಅಂದರೆ ನಾವು ಹಿಂದುಳಿದವರು ಅಂತ ಒಂದು ಪರಿಪಾಠ ಪ್ರಾರಂಭ ಆಯಿತು. ಆ ಪರಿಪಾಠ ನಾವು ಅಹಿಂದ ಕಟ್ಟಿದ ಮೇಲೆ ನಾವು ಅಹಿಂದದವರು, ಅಹಿಂದವರ್ಗದವರು, ಹಿಂದುಳಿದವರು, ಅಹಿಂದವರು ಅಂತ ಪ್ರತಿಯೊಬ್ಬರು ಕೂಡ ಈಗ ಯಾರು ಕೂಡ ಕುರುಬ, ನಾನು ದಸ್ತ, ನಾನು ನಾಯಕ ಪರಿವಾರದ ಮಾತುಗಳನ್ನ ಆಡಿದೆ. ಹಿಂದುಳಿದವರು ಅಂತ ಪ್ರಮುಖವಾಗಿರ್ತಾರೆ. ಅಷ್ಟರ ಮಟ್ಟಿಗೆ ಸಂಘಟನೆ ರಾಜ್ಯದಲ್ಲಿ ಭಾಳ ಪ್ರಬಲವಾಗಿ ಇವತ್ತು ಅಷ್ಟು ದೊಡ್ಡ ಸಂಘಟನೆಯ ನಾಯಕನಾಗಿ ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಕೂಡ ಆಗಿ ಇವತ್ತು ಮುಖ್ಯಮಂತ್ರಿಗಳ ದೊಡ್ಡ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಈಗ ಅದರ ಹಿಂದುಳಿದ ವರ್ಗದ ನಾಯಕನಿಗೆ ಒಂದು ಪ್ರಶ್ನಾರ್ಥ ಚಿಹ್ನೆ ಬರ್ತಾ ಇದೆ. ಸರ್, ಈ ನಿಟ್ಟಿನಲ್ಲಿ ಅಹಿಂದ ಮತ್ತೆ ಏನಾದರೂ ಒಂದು ಧ್ವನಿ ಎತ್ತಲಿಕ್ಕೆ ಏನಾದರೂ ಪ್ರಯತ್ನ ನಡೀತಾ ಇದೆಯಾ? ತಾವು ಭಾಳ
ಸ್ಪಷ್ಟತೆ ಅವ್ರು ಕೇಳಿರೋದು. ಅವತ್ತಿಂದ ನಿರಂತರವಾಗಿ ಇವರನ್ನು ತುಳಿಯೋದು ಛೇದವಧೆ ಮಾಡುವಂಥದ್ದು. ಯಾರು ಪಟ್ಟಬದ್ಧ ಹಿತಾಸಕ್ತಿಗಳಿದ್ದಾರೆ, ಸಮಾಜದಲ್ಲಿ ಮೇಲ್ವರ್ಗ ಇದೆ, ಸಮಾಜದಲ್ಲಿ ಮೇಲ್ವರ್ಗದಲ್ಲೂ ಭಾಳ ಒಳ್ಳೆಯವರಿದ್ದಾರೆ, ನಾವು ಅವರನ್ನು ಕೂಡ ಟಿಪ್ಪಣಿ ಮಾಡೋದಿಲ್ಲ. ಸಮಾಜದಲ್ಲಿ ಮೇಲ್ವರ್ಗದಲ್ಲೂ ಶೋಷಿತ ಸಮಾಜವ್ರನ್ನ, ಸಾಮಾಜಿಕ ನ್ಯಾಯ ಇದ್ದವ್ರನ್ನ ನ್ಯಾಯ ಕೊಡಬೇಕು ಅನ್ನೋಂಥ ಒಂದು ದೊಡ್ಡ ವರ್ಗನೇ ಇದೆ. ಅದೇ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಇಂಥ ಶಕ್ತಿ ಬೆಳಿಬಾರ್ದು, ಬೆಳೆದ್ರೆ ಇಡೀ ಸಮಾಜದಲ್ಲಿ ಯಾರು ಇವತ್ತು ಶೋಷಿತ ಸಮಾಜ ಇದೆ 70-85% ಅವರು ಬಂದರೆ ನಮ್ಮ ಅಧಿಕಾರ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ನಿರಂತರ ನಡ್ಕೊಂಡ್ಬಂತು. ಆದರೂ 13 ಮುಖ್ಯಮಂತ್ರಿಯಾಗಿ 5 ವರ್ಷ ಅವರು ನಿರಂತರವಾಗಿ ಯಶಸ್ವಿ ಮುಖ್ಯಮಂತ್ರಿಯಾಗಿ, ದೇವರಾಜ ಅರಸು ನಂತರ 5 ವರ್ಷ ಪೂರ್ವಹಿಸಿಕೊಂಡು ಅವರು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ತಂದ್ಕೊಂಡು, ಅದರ ನಂತರ ಬೇರೆ ಬೇರೆ ಕಾರಣಗಳಿಗೋಸ್ಕರ 2018 ಚುನಾವಣೆ ಸೋಲ್ಬೇಕಾಗಿ ಬಂತು. ಸೋತ ನಂತರ ರಾಜಕೀಯ ಬೆಳವಣಿಗೆಗಳು ಗೊತ್ತಾದ ನಂತರ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು, ಮತ್ತು ಸರ್ಕಾರ ಹೋಗಿದ್ದು BJP ಬಂದಿದೆ ಎಲ್ಲ ಗೊತ್ತು. ಅದರ ನಂತರ ಪಕ್ಷ ಸಂಘಟನೆ ಮಾಡಿ, ಭಾಳ ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಿ, ಈ 5 ಪಕ್ಷ ಕಾಂಗ್ರೆಸ್ ಸಂಘಟನೆ ಆಗೋದಕ್ಕೆ ಮೂಲ ಕಾರಣ ನಾವೆಲ್ಲ ಧೈರ್ಯವಾಗಿ ಹೇಳ್ತೀವಿ 5 ಸಂಘಟನೆ. ಆ 5 ಸಂಘಟನೆ ಪೂರ್ತಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಂದ್ವಿ. ಕಾಂಗ್ರೆಸ್ ಪಕ್ಷನೇ ನಮಗೇನಾದರೂ ಮಾಡೋದು ಸಾಧ್ಯ, ನಿಮಗೆ ಕಾಂಗ್ರೆಸ್ ಪಕ್ಷ ಇದ್ದರೆ ನೀವು ಮಾಡೋದು, ಬೇರೆ ಯಾರಿಗೂ ಸಾಧ್ಯ ಇಲ್ಲವಂಥ ಒಂದು ಮನೋಭಾವನೆ ಹುಟ್ಟಾಕಿ, ಆ ಊರಲ್ಲಿ ಒಬ್ಬ ನಾಯಕರು, ಒಬ್ಬ ಮುಖಂಡ ಹಿಂದುಳಿದವನ ಯಾವುದೇ ಪಕ್ಷ ಇದ್ದರೂ ಕೂಡ ಸಾಮಾನ್ಯ ಜನ 5 ವಯಸ್ಸಲ್ಲಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡ ಕಾರಣದಿಂದ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. 136 ಸ್ಥಾನ ಗೆದ್ದ ಮೇಲೆ ಬೆಳವಣಿಗೆಗಳು ನಾವು ನೋಡಿದ್ವಿ. ತಾವು ಏನೇ ಬೆಳವಣಿಗೆ ಬಂದರೂ ಡೆಲ್ಲಿ ಹೈಕಮಾಂಡ್ನವರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಸಿದ್ದರಾಮಯ್ಯ ಥರ ನಿಲ್ಲಿಸಿ, ಆಗಲೂ ಕೂಡ ಮೇಲ್ವರ್ಗದ ಜನ, ಬೇರೆ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಸೇರಿದ್ರು ಮತ್ತೊಮ್ಮೆ ಇವರು ಮುಖ್ಯಮಂತ್ರಿ ಆದರೆ ಹಿಂದುಳಿದವರ, ದಲಿತರ, ಸಾಮಾನ್ಯ ವರ್ಗದ ಧ್ವನಿ ಜಾಸ್ತಿ ಆಗುತ್ತೆ. ಆ ಧ್ವನಿ ಜಾಸ್ತಿ ಆದರೆ ನಮ್ಮ ಹಕ್ಕಿಗೆ ಚ್ಯುತಿ ಬರ್ತದೆ, ನಮಗೆ ಸಿಕ್ಕಬೇಕಾದ್ರೂ ಕಡಿಮೆ ಆಗುತ್ತೆ ಅನ್ನೋದನ್ನು ಆಗಲೂ ನಿರಂತರವಾಗಿ ತೊಂದರೆಗಳನ್ನು ಮಾಡಿದ್ರು. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿ 5 ಗ್ಯಾರಂಟಿಗಳನ್ನು ಕೊಡ್ತು, ಆರ್ಥಿಕ ಸಂಕಷ್ಟ ಬಂತು, ಎಲ್ಲ ಬಂದು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇವತ್ತು ದೊಡ್ಡ ಷಡ್ಯಂತ್ರ ಮಾಡಿ ಅವರಿಗೆ ಜನತಾ ಪಕ್ಷದವರು, BJPಯವರು ಮತ್ತು ಇವರ ವಿರೋಧಿಗಳು ಯಾರಿದ್ದಾರೆ, ದೊಡ್ಡ ಷಡ್ಯಂತ್ರ ಮಾಡಿ, ಏನೋ ಅವ್ರ ವಿಶ್ವಾಸೇ ಅಲ್ಲ, ಅವರು ಏನು ಇವತ್ತು ಹೇಳ್ತಾ ಇದ್ದಾರೆ, ಅವ್ರ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ, ಆ ಅಪಾದನೆ ಅಲ್ಲ. ಕಾನೂನು ವ್ಯಾಪ್ತಿನಲ್ಲಾಗಲಿ, ಸಾರ್ವಜನಿಕ ವ್ಯಾಪ್ತಿಯಲ್ಲಾಗಲಿ, ಎಲ್ಲೇ ಯಾವ ವ್ಯಾಪ್ತಿ ನೋಡೋದು ಕೂಡ ಅದು ಇವ್ರ ಮೇಲೆ ಅಪಾದನೆ ಬರುವಂಥದ್ದಲ್ಲ. ಆದರೆ ನಾನು ಸುಳ್ಳನ್ನು, ಆತ್ಮಸ್ಥೈರ್ಯನ ಕುಗ್ಗಿಸ್ಬೇಕು ಅನ್ನೋ ಪ್ರಯತ್ನ ಹೇಳಿ, ಸುಳ್ಳನ್ನು ಪದೇ 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 ಹೇಳಿ ಸುಳ್ಳನ್ನು 100 ಸತಿ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಹೈಕಮಾಂಡ್ನವರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ತೀವಿ ನಾವು, ಕಾಂಗ್ರೆಸ್ ಪಕ್ಷದ ಎಲ್ಲ ವರ್ಗದ ಮುಖಂಡರು, ಮೇಲ್ವರ್ಗದವರು, ಮೇಲ್ಜಾತಿಯವರು, ಸಾಮಾನ್ಯ ಜಾತಿಯವರು, ಕಾಂಗ್ರೆಸ್ ಹೈಕಮಾಂಡ್ ಪೂರ್ತಿ ಅವ್ರ ಜಮೀನು ನಿಂತಿದೆ. ತಾವು ನೋಡ್ತಾ ಇದ್ದೀವಿ ಕೆಲವು ತಿಂಗಳ ಬೆಳವಣಿಗೆ, ಅವ್ರಿಗೆ ಆತ್ಮಸ್ಥೈರ್ಯ ಭಾಳ ಹೆಚ್ಚು ಬಂದಿದೆ. ಇವ್ರು ಖಾಸಗಿಯಾಗಿ ಹೇಳ್ತೀನಿ ನಾನು, ಅವರು ಈ ಅಪಾದನೆ ಬಂದ ತಕ್ಷಣ ಅವ್ರ ಮನಸ್ಸಿನಲ್ಲಿ ಗವರ್ನರ್ ಏನಾದರೂ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು ಪರ್ಮಿಷನ್ ಕೊಟ್ಟರೆ ಖಂಡಿತ ನಾನು ಅಧಿಕಾರದಲ್ಲಿ ಉಳಿಯೋದಿಲ್ಲ, ನಾನು ಸಿದ್ಧಾಂತ ನೀತಿ ಉಪಯೋಗಿಸ್ಕೊಂಡ್ಬಂದಿದ್ದೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಇದು ಮಾಡಿ ಖಾಸಗಿಯಾಗಿ ಬಂದಿದ್ದೇವೆ. ನಾವು ಎಷ್ಟೇ ಹೇಳಿದ್ರು ಒಪ್ಪಿರಲಿಲ್ಲ ಅವರು, ನಾವು ಎಷ್ಟೇ ಹೇಳಿದ್ರು ಇಲ್ಲ ನಾನು ಮಾಡಿದ್ರೆ ಇದು BJPಯವರಿಗೆ, ಜನತಾ ಪಕ್ಷದವ್ರಿಗೆ, ಡೆಲ್ಲಿಯಲ್ಲಿರುವಂಥ BJP ಎಲ್ಲರೂ ಗೊತ್ತಿತ್ತು, ಸಿದ್ದರಾಮಯ್ಯ ಇದು ಮಾಡಿದ್ರೆ ಅಧಿಕಾರದಲ್ಲಿ ಉಳಿಯೋದಿಲ್ಲ ಅಂತ ಒಂದು ನೀತಿ ಸಿದ್ಧಾಂತ ಬೆಳೆಸ್ಕೊಂಡು ಬಂದಿದ್ದಾರೆ. ಅದರಿಂದ ಇದನ್ನು ಒಂದು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನೇ ಅವ್ರ ದೃಷ್ಟಿ ಇತ್ತು. ವಾಮ ಮಾರ್ಗದಲ್ಲಿ ಅಧಿಕಾರ ಈಗ ಡೆಲ್ಲಿನಲ್ಲಿ ಹೈಕಮಾಂಡ್ ಅವರೆಲ್ಲ ರೆಕಾರ್ಡ್ಗಳನ್ನು ತರಿಸ್ಕೊಂಡು, ಎಲ್ಲ ನಡವಳಿಕೆಗಳನ್ನು ತರಿಸ್ಕೊಂಡು ಪರಿಶೀಲನೆ ಮಾಡಿದಾಗ ಪೂರ್ಣ ಮಂದಟ್ಟಾಗಿದ್ದಿಲ್ಲ, ಅವ್ರಿಗೇನೂ ಇಲ್ಲ ಅಂತೇಳಿ. ಈಗ ಅವರು ಕೂಡ ಭಾಳ ಧೈರ್ಯ ಕೊಟ್ಟಿದ್ದಾರೆ. ನಾವು ಕೂಡ ಇವ್ರು ಮಾತಾಡಿದ್ರೆ ಮೊನ್ನೆ ಕೊಡಗಿಗೆ ಬಂದಿದ್ದರು. ಕೊಡಗಿನ ನಮ್ಮ ಶಾಸಕರು, ನಮ್ಮ ಮಂಥನ್ ಗೌಡರು, ನಮ್ಮ ಪನ್ನಣ್ಣ ಅವರ ಭಾಳ ಆಳ ಒಂದು ತೋರ್ಸ್ಟಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಎಲ್ಲನೂ ವಿವರಣೆ ಮಾಡಿ ಜೈಲಿಗೆ ಹೋದವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಸರ್, ಜೈಲಿಗೆ ಬಂದವರು ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮ ಮೇಲೆ ಭಾಳ ಕೆಟ್ಟದು ಅಂದರೆ ನಿಮ್ಮ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಮಾತ್ರ ಒಂದು ಒಪ್ಪಿಗೆಯನ್ನು ಕೊಡ್ಬೋದು. ಕೇಸ್ ರಿಜಿಸ್ಟರ್ ಆದ್ಮೇಲೆ ನೀವು ಅಪರಾಧಿ ಅಂತ ಆಗಬೇಕಾದ್ರೆ ಅಲ್ಲಿ ಕನ್ವಿನ್ಸ್ ಆಗಬೇಕು, ನಿಮ್ಮ ಶಿಕ್ಷೆ ಆಗಬೇಕು. ಅದು ಆಗೋದು ನೀವು ಆಗೋದಿಲ್ಲ. ಆದ್ದರಿಂದ ನೀವು ಅಧಿಕಾರಕ್ಕೆ ಹೋಗಬಾರ್ದು, ಅಧಿಕಾರ ಬಿಡಬಾರ್ದು ಅನ್ನುವಂಥ ಮಾತನ್ನು ಮಾನಸಿಕವಾಗಿ ನಾನು, ಅವರಿಗೆ ಇವರೆಲ್ಲ ಹೇಳಿ ಈಗ ದೃಢ ಮನಸ್ಸಿಗೆ ಬಂದಿದ್ದಾರೆ ಅಂತ ಹೇಳಿ ನಮ್ಮ ಭಾವನೆ. ಅದು ಇವತ್ತು ಡೆಲ್ಲಿಯವರಿಗೂ ಕೂಡ ಗೊತ್ತಾಗಿದೆ. ನಾವು ಕೇಸ್ ರಿಜಿಸ್ಟರ್ ಮಾಡೋದು ಪರ್ಮಿಷನ್ ಕೊಟ್ಟರು ಅಧಿಕಾರದ ಹಿಡಿಯೋದಿಲ್ಲ ಅಂತೇಳಿ. ಅದರಿಂದ ನಮಗನ್ನಿಸ್ತದೆ ಗೌರ್ನರು ಬಹುಶಃ
ಆ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಅವಕಾಶ ಕೊಡದೆ ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲ ಅಂತ ತಿರಸ್ಕಾರ ಮಾಡ್ತಕ್ಕಂಥ ಅನ್ಕೊಂಡಿದ್ದೀವಿ. ತಿರಸ್ಕಾರ ಮಾಡದೆ ಕೊಟ್ಟರೂ ಕೂಡ ನಾವು ಅದನ್ನು ಹೋರಾಟ ಮಾಡಿ ಅವರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ತೀವಿ. ಈಗ ಕೊಡಗು ಜಿಲ್ಲೆಯಲ್ಲಿ ಐಯಿಂದ ಏನಾದರೂ ಒಂದು ಧ್ವನಿ ಎತ್ಬೋದಂತ ಈಗ ನಾವು ಅದು ಅದಕ್ಕೆ ತಮ್ಮ ಮುಂದೆ ಹೇಳೋದಕ್ಕೆ ಕೊಡಗಲ್ಲ ಐಯಿಂದ ಇದೆ. ಅದು ನಾವು ಕುರುಬರ ಸಂಘ ಸಂಘಟನೆ ಐಂದ ಸಂಘ ಟಿ ಪಿ ರಮೇಶ್ ಅವರು ಅಲ್ಲಿಂದ ಕಟ್ಟಿದ್ದು. ಅವರು ಟಿ ಪಿ ರಮೇಶ್ ಅವರು ಹಿಂದುಳಿದ ವರ್ಗದ ಒಬ್ಬರು ಮುಖಂಡರಾಗಿ ಇಲ್ಲೆಲ್ಲ ಕಟ್ಟಿದ್ದು. ಆದರೆ ಇಲ್ಲಿ ಸಭೆ ಸಮಾರಂಭಗಳು ಜಾಸ್ತಿ ಮಾಡುವಂಥ ಅವಕಾಶ ಇರಲಿಲ್ಲ. ಎಲ್ಲರೂ ಮಾಡ್ತಿದ್ರು, ಬೆಂಗಳೂರಿಗೆ ಬರ್ತಿದ್ರು, ಮೈಸೂರಿಗೆ ಬರ್ತಿದ್ರು, ದಾವಣಗೆರೆಗೆ ಬರ್ತಿದ್ರು. ಅದರ ಕೊಡಗಿನಲ್ಲಿ ನಾವು ನಮ್ಮ ಶಕ್ತಿ ತೋರಿಸಿರಲಿಲ್ಲ. ಈಗ ನಮಗೆ ಎಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಐಂದ ಸಂಘಟನೆ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಭಾವದ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಐಂದ ಸಂಘಟನೆ ಪಕ್ಷರಹಿತವಾಗಿ ನಮ್ಮ ಐಂದಕ್ಕೆ ಭಾಳ ಸಂತೋಷ ಹೇಳುವಂಥ ವಿಚಾರ ಅಂದರೆ ಐಂದ ಸಂಘಟನೆ ನಾವು ಮಾಡ್ತಿದ್ರೆ BJP ಗುರುತಿಸ್ಕೊಂಡವರು, JDS ಪಕ್ಷದಲ್ಲಿ ಗುರುತಿಸ್ಕೊಂಡವರು, ಕಮ್ಯುನಿಸ್ಟ್ರು ಗುರುತಿಸ್ಕೊಂಡ್ರು, ಎಲ್ಲ ಪಕ್ಷಗಳು ಗುರುತಿಸ್ಕೊಂಡ್ರೆ ಆ ವ್ಯಕ್ತಿ ಐಂದ ನಮ್ಮ ಪಕ್ಷ ಬಂದ ನಮ್ಮ ಪಕ್ಷ ಈ ವಿಚಾರದಲ್ಲಿ ಬಂದು ಐಂದ ವಿಚಾರದಲ್ಲಿ ನಾವು ಇರ್ತೀವಿ ಅಂತ ಮನೋಭಾವನೆ ತೋರಿಸ್ತಿದ್ದಾರೆ. ಆ ಶಕ್ತಿ ಸಿದ್ದರಾಮಯ್ಯವರಿಗೆ ದೊಡ್ಡ ಬಲವಾದ ಪರಿವರ್ತನೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೀಗ 8ನೇ ತಾರೀಕು ಕುಶಾಲನಗರದಲ್ಲಿ ನಾವು ಐಂದ ಒಂದು ಸಮಾವೇಶವನ್ನು ಕರೆದಿದ್ದೀವಿ. ಜಿಲ್ಲಾ ಐಂದ ಒಕ್ಕೂಟ ಮತ್ತು ಕೊಡಗು ಜಿಲ್ಲಾ ಕುರುಬರ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳೆಲ್ಲರನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 9ನೇ ತಾರೀಕು ಮೈಸೂರಲ್ಲಿ ಲಕ್ಷಾಂತರ ಜನ ಸೇರಿ 5 ಜಿಲ್ಲೆಗಳು ನಮ್ಮ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು 5 ಜಿಲ್ಲೆಯಿಂದ ಭಾಳ ಲಕ್ಷಾಂತರ ಜನ ಸೇರಿ ಮೈಸೂರಲ್ಲಿ 9ಕ್ಕೆ ಆಗ್ತದೆ. ಅದಕ್ಕೆ ಮುಂಚೆನೇ 8ನೇ ತಾರೀಕು ನಾವು ಕುಶಾಲನಗರ ಅಂತ ದೊಡ್ಡ ಸಭೆ ಮಾಡಿ ನಾವು ಕೂಡ ನಮ್ಮ ಜೊತೆಗಿದ್ದೀವಿ ಅನ್ನೋ ಸಂದೇಶವನ್ನು ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಭಾಳಷ್ಟೇ. ಸಿದ್ದರಾಮಯ್ಯನವರಿಗೆ ಐಂದ ಐಂದದಲ್ಲಿರುವಂಥ ವರ್ಗ ನಮ್ಮ ಕಾಂಗ್ರೆಸ್ ಕಷ್ಟ ನಿಲ್ತದೆ ಅನ್ನೋ ಸಂದೇಶವನ್ನು ಕಳಿಸುವಂಥ ನಿಟ್ಟಿನಲ್ಲಿ 8ನೇ ತಾರೀಕು ಮಾಡ್ತಾ ಇದ್ದೀವಿ. ನಾಳೆ ಪತ್ರಿಕಾಗೋಷ್ಠಿ ಕರೆದಿದ್ದು ಅದಕ್ಕೆ ಪೂರ್ವ ಸಿದ್ಧತೆಗಳೆಲ್ಲ ಆಗ್ತಾ ಇದೆ. ಅದನ್ನು ನಾವು ಮಾಡಿ 9ನೇ ತಾರೀಕು ಸಮಾವೇಶ ಮಾಡಿದ ನಂತರ ಬಹುಶಃ ಇವರು ಷಡ್ಯಂತ್ರ ಇವತ್ತು BJPಯವರು ಜನತಾದಳದವರು ಏನು ಮಾಡ್ತಾ ಇದ್ದಾರೆ ಅದು ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. BJPಯವರು ಜನತಾದಳರು ಅನ್ನೋದಕ್ಕಿಂತ ಭಾಳ ಪ್ರಮುಖವಾಗಿ ಜನತಾದಳದಲ್ಲಿರುವಂಥ ಒಬ್ಬರೇ ಮುಖಂಡರು, ಅವ್ರ ಹೆಸರು ಹೇಳೋದಕ್ಕೆ ಬಯಸಲಿಲ್ಲ. ಅದೇ ರೀತಿ BJPಯಲ್ಲಿರುವಂಥ ಒಬ್ಬರ ಧಾರವಾಡಿ ಭಾಗದ ಒಬ್ಬರ ಪಾರ್ಲಿಮೆಂಟ್ ಸದಸ್ಯರು, ಸೆಂಟ್ರಲ್ ಮಂತ್ರಿ, ಇವರಿಬ್ಬರು ಮಾತ್ರ ಬಹಳ ಪ್ರಮುಖವಾಗಿ ಇವ್ರನ್ನು ತೆಗಿಬೇಕು ಅಂತ ಹೊರಟಿದ್ದಾರೆ ವಿನ ಬಾಕಿ ಯಾರೇ ವಿರೋಧ ಪಕ್ಷ ನಾಯಕರಿರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರೇ ಇದ್ರೂ ಕೂಡ ಪೂರ್ಣ ಹೃದಯ ಹೆಚ್ಚಿ ಅವರು ಯಾರು ಕೂಡ ಇವರ ಅಧಿಕಾರದಿಂದ ಹೋಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಬಾಯಿನಲ್ಲಿ ವ್ಯಕ್ತಪಡ್ತಿದ್ದಾರೆ. ಹೃದಯದಿಂದ ಯಾರೂ ವ್ಯಕ್ತಪಡ್ತಾರೆ. ಆಮೇಲೆ ಬೆಂಗಳೂರು ಖಾಸಗಿ BJP ಸಿಗ್ತಾರೆ, ಯಾರಿಗೂ ಕೂಡ ಮಾನಸಿಕವಾಗಿದ್ದಾರೆ, ಒಪ್ಪಿಗೆ ಇಲ್ಲ. ಆದರೆ ಪಕ್ಷ ಒಂದು ತೀರ್ಮಾನ ಮಾಡಿದೆ, ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧ ಆಗಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಅವರು ಆತ್ಮ ವಂಚನೆ ಮಾಡ್ಕೊಂಡಿದ್ರು ಪಾಲ್ಗೊಳ್ತಾ ಇದ್ದಾರೆ ವಿನ ಆತ್ಮಪೂರ್ವಕವಾಗಿ ಪಾಲ್ಗೊಳ್ತಾವಂಥವರು ಬಹಳ ವಿರಳ. ಇದು ನಮಗೆ ಬಹಳ ಸಂತೋಷವನ್ನು ಮಾಡಿದೆ. ಆದರೆ ಬಹಿರಂಗವಾಗಿ ಜನ ಪ್ರಚಾರ ಆಗುವಾಗ ಜನ ಮಾತಾಡಿದೆ ಅಂತ ಅಂದಿರ್ತಾರೆ. ಆದರೆ ಇದನ್ನೆಲ್ಲ ನೋಡಿದಾಗ ಸಿದ್ದರಾಮಯ್ಯನವರಿಗೆ ಐಂದ ಸಂಘಟನೆ ಪಕ್ಷ ವಿರೋಧ ಪಕ್ಷದಲ್ಲಿರುವಂಥ ಎಲ್ಲ ಭಾಳ ಮುಖಂಡರು ಕೂಡ ಅವರ ಸಿದ್ಧಾಂತ, ಅವರ ನೈತಿಕತೆ, ಅವರ ಪ್ರಾಮಾಣಿಕತೆ, ಅವರ ನಡವಳಿಕೆಗಳ ಬಗ್ಗೆ ಬಹಳ ಮೆಚ್ಚುಗೆ ಮಾತನಾಡ್ತಿದ್ದಾರೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯಾಗುತ್ತೆ. ಮತ್ತು ಐಂದ ವರ್ಗಕ್ಕೆ ಏನು ಐಂದ ವರ್ಗ ಇದ್ದಾರೆ, ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಎಲ್ಲರೂ ಅವರನ್ನು ಕಾಣೋದಕ್ಕೆ ಸಾಧ್ಯ ಆಗಿರ್ಬೋದು. ಆದರೆ ಅವರ ಧ್ವನಿನ ಪ್ರತಿಯೊಬ್ಬರು ಅಷ್ಟು ಸಂತುಷ್ಟವಾಗಿ ಕೇಳಿ ನಮಗೊಬ್ಬರು ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥ ಅಭಿಮಾನ ಈ ರಾಜ್ಯದ ಜನ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ಭಾಳ ಸಂತೋಷ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾನೀಗ ಕೊಡೋದು ಬಂದು ಇಲ್ಲಿ ಸಂಘಟನೆ ಮಾಡೋದಕ್ಕೆ ಐಂದ ಸಂಘಟನೆ ಸ್ವಲ್ಪ ಅವಶ್ಯಕತೆ ಇರಲಿಲ್ಲ ನಮ್ಮ ಕೊಡಗಿನಲ್ಲಿ ಐಂದ ಸಂಘಟನೆ, ಅದಕ್ಕಾಗಿ ನಾವು ಮಾಡಿರಲಿಲ್ಲ. ಈಗ ಐಂದ ಸಂಘಟನೆಯೂ ಆಗ್ತಾಯಿದೆ. ಪಕ್ಷ ನಾವು 8ನೇ ತಾರೀಕು ಸಭೆ ಎಲ್ಲ ಮಾಡಿದ ನಂತರ ನಾವು ಸಾವಿರಾರು ಸಂಖ್ಯೆ ಜನ ಮೈಸೂರಿನ 9ನೇ ತಾರೀಕು ಸಭೆಯಲ್ಲಿ ಭಾಗವಹಿಸ್ತೀವಿ. ಅದು ಕಾಂಗ್ರೆಸ್ಸು ನೇತೃತ್ವದಲ್ಲಿ ನಡೆಯೋ ಸಭೆ. ಅದರಿಂದ ಭಾಳ ಜನ ಬಂದು ಸಭೆಯಲ್ಲಿ ಬರೆದಿದ್ರು ಕೂಡ ದೂರದವ್ರು ನಿಂತು ನಮ್ಗೆ ಹೇಳಿದ್ದಾರೆ ಈಗಾಗಲೇ ಮೈಸೂರು ಸಭೆಗೆ ಬರ್ತೀವಿ, ನಾವೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಅದರಿಂದ ಬಹಿರಂಗವಾಗಿ ಅಲ್ಲಿ ಬರೆದಿದ್ರು ನಾವು ದೂರದಲ್ಲಿ ನಿಂತು ಸಿದ್ದರಾಮಯ್ಯವ್ರನ್ನ ಮಾತನ್ನ ಮತ್ತು ಅವರ ನಡವಳಿಕೆಗಳನ್ನು ನೋಡಿ ಸಂತೋಷ ಪಡ್ತೀವಿ. ನಾವು ಅಂತರಂಗವಾಗಿ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತುಗಳನ್ನ ಸಾಮಾನ್ಯ ಕಾರ್ಯಕರ್ತರು ನಮ್ಮ ಮುಂದೆ ಆಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಘಟನೆ ನಡ್ಕೊಂಡ್ಬಂದಿದೆ. ಮುಂದೆ ನಿರಂತರ 5 ವರ್ಷ ಬೇರೆ ಯಾವುದೇ ಈ ಘಟನೆಯಿಂದ ನನಗನ್ನಿಸ್ತದೆ, ಈ ಘಟನೆಯಿಂದ ಏನಾದ್ರು ಡೆಲ್ಲಿನಲ್ಲಿ ಏನಾದರೂ ಹಿಂದೆ ತೀರ್ಮಾನ ಆಗಿದೆ ಮುಖ್ಯಮಂತ್ರಿ ವಿಚಾರದಲ್ಲಿ, ಅದೆಲ್ಲ ಕೂಡ ಹೋಯ್ತೀಗ. ನಿರಂತರ 2028ರವರೆಗೂ ಕೂಡ ಇವರೇ ಮುಖ್ಯಮಂತ್ರಿಯಾಗಿ ಈ ರಾಜ್ಯನ ಎಲ್ಲರನ್ನೂ ವಿಶ್ವಾಸ ತಗೊಂಡು DK ಶಿವಕುಮಾರ್ ಇರ್ಬೋದು, ಇನ್ನೊಬ್ಬರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಇನ್ನೂ ಪಕ್ಷ ಬಲಪಡಿಸಿ
ಮುಂದೆ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಯಾರು ಈ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಅಭಿಲಾಷೆಗಳಿಂದ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅವ್ರಿಗೆ ಅವಕಾಶ ಕೊಡಿಸೋದ್ರಲ್ಲಿ ಅವ್ರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವು ನಿರಂತರವಾದ ಅವ್ರ ಜೊತೆ ಕಾಂಗ್ರೆಸ್ ಪಕ್ಷದ ಜೊತೆ ಸಿದ್ದರಾಮಯ್ಯ ಜೊತೆ ಯಾವತ್ತೂ ಕೂಡ ನಿಲ್ಲೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಭಾಳ ಸಂತೋಷದ ಮಾತನ್ನು ತಮ್ಮ ಮುಂದೆ ವಿನ್ನವಿಸ್ಕೊಳ್ಳೋದಿತ್ತು. ಈ ವೀಕ್ಷಕರೇ, ಏನು 2005ರಲ್ಲಿ ಹೈದ ಸಂಘಟನೆ ಏನು ಸಿದ್ದರಾಮಯ್ಯನವರಿಗೆ ದೊಡ್ಡ ಬಲ ಕೊಡ್ತು, ಅದೇ ಬಲವನ್ನ ಈ ಸಾರಿ 2024ನೇ ಇಸವಿಯಲ್ಲಿ ಕೂಡ ಅವರಿಗೆ ಬಲ ಕೊಡಲಿಕ್ಕೆ ಮುಂದೆ ನಿಂತಿದೆ. ಕೊಡಗು ಜಿಲ್ಲೆಯಲ್ಲಿ ಕೂಡ ಈ ಒಂದು 5ನೇ ಸಂಘಟನೆ ಬಲಿಷ್ಠವಾದಂಥ ಒಂದು ಸಂಘಟನೆಯಾಗಿ ಸಮಾವೇಶನ ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ 5 ಬೆಳವಣಿಗೆಗಳ ಬಗ್ಗೆ ಶಾಂತಪ್ಪನವರು ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದ ಉದ್ದಗಲಕ್ಕೂ ಸುತ್ತಾಡಿ ಸಂಘಟನೆ ಮಾಡಿದ್ದಾರೆ. ಹಲವು ವಿಚಾರಗಳನ್ನ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಮುಂದುವರಿತಾರೆ, ಇದೆಲ್ಲ ವಿರೋಧ ಪಕ್ಷದ ಸಜ್ಜಾಂತರ ಅಂತೇಳಿ ಕೂಡ ನಮ್ಮೊಂದಿಗೆ ವೀಕ್ಷಕರಿಗೆ ಅಭಿಪ್ರಾಯ ಮಾಡಿದ್ದಾರೆ. ಸರ್, ಈ ಒಂದು ಸುಸಂದರ್ಭದಲ್ಲಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.